ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ಕರ್ನಾಟಕ ಸರ್ಕಾರವು ವಿಲೇಜ್ ಅಕೌಂಟೆಂಟ್, KAS ಮತ್ತು ಸರ್ವೆ ಡಿಪಾರ್ಟ್ಮೆಂಟ್, ಅದೇ ರೀತಿಯಾಗಿ KSRTC ಕಂಡಕ್ಟರ್ ಡ್ರೈವರ್ ಹುದ್ದೆಗಳು, ಈ ರೀತಿಯಾಗಿ ಹಲವಾರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುವುದರಿಂದ ಇವಾಗ KS ಆಗಿರ್ಬೋದು ಮತ್ತು ವಿಲೇಜ್ ಅಕೌಂಟೆಂಟ್ ಇನ್ನು ಬೇರೆ ಬೇರೆ ಹುದ್ದೆಗಳಿಗೆ ಯಾವ ರೀತಿ ಕರ್ನಾಟಕ ಜಿಯೋಗ್ರಫಿಯನ್ನು ಸ್ಟಡಿ ಮಾಡಬೇಕಪ್ಪ ಅಂದರೆ ವಿಸ್ತೀರ್ಣ ವಿವರಣೆ ಸಹಿತ ಸ್ಟಡಿ ಮಾಡಬೇಕು. ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮೊದಲೆಲ್ಲ ಕ್ವಶನ್ಸ್ ಆ್ಯಂಡ್ ಆನ್ಸರ್ಗಳನ್ನ ಮಾಡ್ತಾಯಿದ್ದೆ. ಇವಾಗ ವಿವರಣೆ ಸಹಿತ ತರಗತಿಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ, ಮೊದಲನೇ ಕ್ಲಾಸು ಇದು ನಂದು ಕರ್ನಾಟಕದ ಪರಿಚಯ, ಅಂದರೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕರ್ನಾಟಕದ ಪರಿಚಯವನ್ನು ಮಾಡ್ತಾ ಬರೋಣ. ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಎಷ್ಟು ರಾಜ್ಯಗಳದವಪ್ಪ ಅಂದರೆ 28 ರಾಜ್ಯಗಳದವು, 8 ಕೇಂದ್ರಾಡಳಿತ ಪ್ರದೇಶಗಳದವು. ಹೌದಾ, ಈ 28 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಕೂಡ ಒಂದು. ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ನೋಡ್ತಾ ಬರೋದಾದರೆ ಇದು ಪ್ರಪಂಚದ ನಕಾಶೆ. ಈ ಪ್ರಪಂಚದ ನಕಾಶೆಯಲ್ಲಿ ಇಲ್ಲಿ ನೋಡಿ, ಇದು ಸಮಭಾಜಕ ವೃತ್ತ ಲೈನ್ ಕಾಣ್ತಾ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ? ಸಮಭಾಜಕ ವೃತ್ತ ಅಂತೇಳಿ ಕರೀತಾರೆ. ಹೌದಾ, ಈ ಸಮಭಾಜಕ ವೃತ್ತ ಇದನ್ನು 0 ಡಿಗ್ರಿ ಅಕ್ಷಾಂಶ, ಡೋಲ್ಡ್ರಮ್, ಇಕ್ವೇಟಾರ್, ಈ ರೀತಿಯಾಗಿ ಹಲವು ಹೆಸರುಗಳಿಂದ ಕರೀತಾರೆ. ಯಾವುದನ್ನು? ಸಮಭಾಜಕ ವೃತ್ತವನ್ನು. ನೆಕ್ಸ್ಟ್, ಈ ಸಮಭಾಜಕ ವೃತ್ತದ ಮೇಲ್ಭಾಗವನ್ನು ಏನಂತ ಕರೀತಾರೆ? ಉತ್ತರಾರ್ಧ ಗೋಳ ಅಂತ ಕರೀತಾರೆ. ಇದು ಕೆಳಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತ ಕರೀತಾರೆ. ಹೌದಾ, ನಮ್ಮ ಭಾರತ ಎಲ್ಲಿದೆ? ಇಲ್ಲಿದೆ ನೋಡಿ. ನಮ್ಮ ಭಾರತ ಎಲ್ಲಿದೆ? ಈ ಸೈಡ್ ಇದೆ, ಅಂದರೆ ಉತ್ತರಾರ್ಧ ಗೋಳದಲ್ಲಿದೆ. ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿರುವಂಥ ಉತ್ತರಾರ್ಧ ಗೋಳದಲ್ಲಿ ಭಾರತವು ಕಂಡುಬರುತ್ತೆ. ಹೌದಾ, ನಾವು ಕರ್ನಾಟಕವು ಕೂಡ ಇಲ್ಲೇ ಇರೋದರಿಂದ, ಭಾರತದಲ್ಲೇ ಬರೋದರಿಂದ ನಾವು ಭೌಗೋಳಿಕವಾಗಿ ಕರ್ನಾಟಕದ ಸ್ಥಾನವನ್ನು ನೋಡ್ತಾ ಬರೋದಾದರೆ ಇಲ್ಲಿ ಇನ್ನೊಂದು ರೇಖೆ ಕಾಣ್ತಾ ಇದೆ ನಿಮಗೆ, ಲೈನು. ಇದನ್ನು 0 ಡಿಗ್ರಿ ರೇಖಾಂಶ ಅಂತ ಕರೀತಾರೆ. ಏನಂತ ಕರೀತಾರೆ? 0 ಡಿಗ್ರಿ ರೇಖಾಂಶ. ಹೌದಾ, ಹಾಗಾದರೆ 0 ಡಿಗ್ರಿ ರೇಖಾಂಶದ ಪೂರ್ವ ಭಾಗ, ಅಂದರೆ ಈ ಸೈಡ್ ಬರೋದನ್ನು ಪೂರ್ವ ರೇಖಾಂಶ ಅಂತ ಕರೀತಾರೆ, ಈ ಸೈಡ್ ಬರೋದನ್ನು ಪಶ್ಚಿಮ ರೇಖಾಂಶ ಅಂತ ಕರೀತಾರೆ. ಹಾಗಾದರೆ ನಮ್ಮ ಕರ್ನಾಟಕ ಮತ್ತು ಭಾರತ ಇವು ಉತ್ತರಾರ್ಧಗೋಳದ ಯಾವ ಭಾಗದಲ್ಲಿವೆ? ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿವೆ. ಹೌದಾ, ಭೌಗೋಳಿಕ ಸ್ಥಾನವನ್ನು ಇವಾಗ ನೋಡಿದ್ದೀವಿ. ಎಲ್ಲಿ? ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಏನು ಕಂಡುಬರುತ್ತೆ? ನಮ್ಮ ಕರ್ನಾಟಕ ಮತ್ತು ಭಾರತ ದೇಶ ಕಂಡುಬರುತ್ತೆ. ನೆಕ್ಸ್ಟ್, ಈಗ ಭಾರತದಲ್ಲಿ ಕರ್ನಾಟಕದ ಸ್ಥಾನವನ್ನು ನೋಡ್ತಾ ಬರೋಣ. ಪ್ರಪಂಚದಲ್ಲಿ ಕರ್ನಾಟಕದ ಸ್ಥಾನವನ್ನು ನೋಡಿದ್ದೀವಿ, ಅಂದರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಬರೋದಾದರೆ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಹೌದಾ, ದಿಕ್ಕುಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಕರ್ನಾಟಕ ಎಲ್ಲಿದೆ ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿದೆ. ಎಲ್ಲಿದೆ? ಭಾರತದ ದಕ್ಷಿಣ ಭಾಗದಲ್ಲಿ. ಹೌದಾ, ಭಾರತದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಕಂಡುಬರುತ್ತೆ. ಕರ್ನಾಟಕದ ಪಶ್ಚಿಮ ಭಾಗಕ್ಕೆ ಯಾವುದಿದೆ? ಅರಬ್ಬಿ ಸಮುದ್ರ ಇದೆ. ಯಾವುದು ಸಮುದ್ರ? ಅರಬ್ಬಿ ಸಮುದ್ರ. ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದೆ. ಅದೇ ರೀತಿಯಾಗಿ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ. ಅದೇ ರೀತಿಯಾಗಿ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ವಾಯುವ್ಯಕ್ಕೆ ಗೋವಾ, ನೈಋತ್ಯಕ್ಕೆ ಕೇರಳ ಇರೋದು ಕಂಡುಬರುತ್ತೆ. ಇದು ಭಾರತದ ನಕಾಶೆ. ಟೋಟಲ್ ಎಷ್ಟು ರಾಜ್ಯಗಳದವು ಅಂತಪ್ಪ ಅಂದರೆ 28 ರಾಜ್ಯಗಳದವು. ಇಲ್ಲಿ 8 ಕೇಂದ್ರಾಡಳಿತ ಪ್ರದೇಶದವು. ಹೌದಾ, ಮೊದಲು 29 ಇದ್ವಲ್ಲ ಸರ್, 28 ಹೆಂಗಾಯ್ತು ಅಂದರೆ ಜಮ್ಮು ಮತ್ತು ಕಾಶ್ಮೀರ ಇದೆ. ಇಲ್ಲಿ ನೋಡಿ, ಈ ಜಮ್ಮು ಮತ್ತು ಕಾಶ್ಮೀರವನ್ನು ಏನು ಮಾಡಲಾಗಿತ್ತು ಅಂದರೆ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಾಗಿಸಲಾಯಿತು. ಇಲ್ಲಿ ಲಡಾಖ್ ಅಂತ ಕಾಣ್ತಾ ಇದೆ ನೋಡಿ, ಇದು ಲಡಾಖ್ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ. ಯಾವುದು? ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್. ಇಲ್ಲಿ ಜಮ್ಮು ಕಾಶ್ಮೀರ ಇದೆ ನೋಡಿ. ಹೌದಾ, ಲಡಾಖ್ನ ರಾಜಧಾನಿ ಲೇ, ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ್. ಇವಾಗ ಕರ್ನಾಟಕದ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತಪ್ಪ ಅಂದರೆ ವಿಶಾಲ ಮೈಸೂರು ರಾಜ್ಯವಾಗಿ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರುತ್ತೆ. ಇದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತೇಳಿ 1947ರಲ್ಲಿ ಸ್ಥಾಪನೆ ಆಗುತ್ತೆ. ಎಷ್ಟರಲ್ಲಿ?
1947ರಲ್ಲಿ ಮೈಸೂರು ರಾಜ್ಯವಾಗಿ ಉದಯವಾಗ್ತೈತಿ. ಅದೇ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯವಾಗಿ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರ್ತೈತಿ. ವಿಶಾಲ ಮೈಸೂರು ರಾಜ್ಯ ಇದ್ದಾಗ ಯಾರು ಮುಖ್ಯಮಂತ್ರಿ ಇದ್ರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಇದ್ದರು. ಯಾರು? ಎಸ್ ನಿಜಲಿಂಗಪ್ಪ. ನೆಕ್ಸ್ಟ್ 1973 ನವೆಂಬರ್ 1ರಂದು ಈ ವಿಶಾಲ ಮೈಸೂರು ರಾಜ್ಯವನ್ನು ಏನಂತ ಮರುನಾಮಕರಣ ಮಾಡಲಾಗುತ್ತಂದರೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಈ ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಸಂದರ್ಭದಲ್ಲಿ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಇದ್ದರು ಅಂದರೆ ಡಿ ದೇವರಾಜ ಅರಸು ಅವರು ಇದ್ದರು. ಇವರನ್ನು ಕರ್ನಾಟಕದ ಹಿಂದುಳಿದ ವರ್ಗಗಳ ಹರಿಕಾರ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಕರ್ನಾಟಕ ಎಂದ ಹೆಸರನ್ನು ಯಾರು ಸೂಚಿಸ್ತಾರಪ್ಪ ಅಂದರೆ ಕನ್ನಡದ ಸಾಹಿತಿಯಾದಂಥ ಚದುರಂಗರವರು ಏನು ಮಾಡ್ತಾರೆ, ಕರ್ನಾಟಕ ಎಂಬ ಹೆಸರನ್ನು ಸೂಚಿಸ್ತಾರೆ. ಅಂದರೆ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಇಡಬೇಕಂತೇಳಿ ಸೂಚಿಸಿದವರು ಸಾಹಿತಿಯಾದಂಥ ಚದುರಂಗರವರು. ನೆಕ್ಸ್ಟ್ ತಮಿಳಿನ ಪ್ರಾಚೀನ ಕೃತಿ ಅಂದರೆ ನಮ್ಮ ಕರ್ನಾಟಕ ಎಂಬ ಪದ ಎಲ್ಲಿ ಉಲ್ಲೇಖ ಇತ್ತು ಅಂತ ನೋಡ್ತಾ ಬರೋದಾದರೆ ತಮಿಳಿನ ಪ್ರಾಚೀನ ಕೃತಿಯಾದಂಥ ಶಿಲಪ್ಪದಿಗಾರಂ ಎಂಬ ಕೃತಿ. ಯಾವ ಕೃತಿ? ತಮಿಳಿನ ಪ್ರಾಚೀನ ಕೃತಿಯಾದಂಥ ಶಿಲಪ್ಪದಿಗಾರಂ ಎಂಬ ಕೃತಿಯಲ್ಲಿ ಏನಾಗುತ್ತೆ, ಕರುನಾಟ ಎಂಬ ಪದ ಉಲ್ಲೇಖ ಇತ್ತು. ಹೌದಾ? ಶಿಲಪ್ಪದಿಗಾರಂ ಕೃತಿಯನ್ನು ಬರೆದವರು ಯಾರಪ್ಪ ಅಂದರೆ ಇಳಂಗೋವಡಿಗಲ್. ಯಾರು? ತಮಿಳಿನ ಕವಿಯಾದಂಥ ಇಳಂಗೋವಡಿಗಲ್ ಏನು ಮಾಡ್ತಾನೆ, ಶಿಲಪ್ಪದಿಗಾರಂ ಎಂಬ ಕೃತಿಯನ್ನು ಬರೀತಾನೆ. ಆ ಶಿಲಪ್ಪದಿಗಾರಂ ಕೃತಿಯಲ್ಲಿ ಕರುನಾಟ ಎಂಬ ಪದವನ್ನು ಉಲ್ಲೇಖಿಸ್ತಾನೆ. ಈ ಕರುನಾಟ ಎಂಬ ಪದ ಏನನ್ನ ಅರ್ಥವನ್ನು ಕೊಡ್ತಾ ಇತ್ತಪ್ಪ ಅಂದರೆ ಕರುನಾಟ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂಬ ಅರ್ಥವನ್ನು ನೀಡ್ತಾ ಇತ್ತು. ನೋಡಿ, ಕರ್ನಾಟ ಅಂದರೆ ಉನ್ನತ ಅಂದರೆ ಎತ್ತರವಾದ ಸ್ಥಳ, ಅಂದರೆ ಎತ್ತರದಲ್ಲಿರುವ ನಾಡು ಎಂಬ ಅರ್ಥವನ್ನು ಕೊಡ್ತಿತ್ತು. ಅದೇ ರೀತಿಯಾಗಿ ಕರುನಾಡು ಎಂಬ ಪದದ ಅರ್ಥ ಏನಪ್ಪ ಅಂದರೆ ಕಪ್ಪು ಮಣ್ಣಿನ ನಾಡು. ನೋಡಿ, ನಮ್ಮ ಕರ್ನಾಟಕವು ಆಲ್ಮೋಸ್ಟ್ ಕಪ್ಪು ಮಣ್ಣಿನಿಂದ ಕೂಡೈತಿ. ಅಂದರೆ ನಮ್ಮ ಕರ್ನಾಟಕ ಬರೋದು ಎಲ್ಲಪ್ಪ ಅಂದರೆ ಡೆಕ್ಕನ್ ಟ್ರಾಪ್, ಉತ್ತರ ಕರ್ನಾಟಕ ಬರೋದು ಡೆಕ್ಕನ್ ಟ್ರಾಪ್ ಅಥವಾ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತೈತಿ ಉತ್ತರ ಕರ್ನಾಟಕ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಕಂಡು ಬರೋದು ಮೈಸೂರು ಪ್ರಸ್ಥಭೂಮಿಯಲ್ಲಿ. ಹೌದಾ? ನಮ್ಮ ಕರ್ನಾಟಕವು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತಂದು ಒಂದು ಕೃತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾರಪ್ಪ ಅಂದರೆ ಶ್ರೀ ವಿಜಯನು ಬರೆದಂಥ ಕವಿರಾಜ ಮಾರ್ಗ ಎಂಬ ಕೃತಿಯಲ್ಲಿ ಕರ್ನಾಟಕವು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತೆಂದು ಉಲ್ಲೇಖಿಸಲಾಗಿದೆ. ಈ ಕರ್ನಾಟಕದ ವಿಸ್ತೀರ್ಣ ನೋಡ್ತಾ ಬರೋದಾದರೆ ಕರ್ನಾಟಕವು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಎಷ್ಟು? 1,91,791 ಚದರ ಕಿಲೋಮೀಟರ್. ಕರ್ನಾಟಕದ ಆಕಾರ ನೋಡಿ, ಕರ್ನಾಟಕದ ಚಿತ್ರವನ್ನು ನೆಕ್ಸ್ಟ್ ತೋರಿಸ್ತೀನಿ. ಕರ್ನಾಟಕದ ಆಕಾರ ಯಾವುದೇ ಆಕಾರವನ್ನು ಹೋಲ್ತೈತಪ್ಪ ಅಂದರೆ ಗೋಡಂಬಿ ಆಕಾರವನ್ನು ಹೋಲ್ತೈತಿ. ಯಾವ ಆಕಾರ? ಗೋಡಂಬಿ ಆಕಾರವನ್ನು ಹೋಲ್ತೈತಿ. ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ಅಂದರೆ ಕರ್ನಾಟಕವು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ. ಎಷ್ಟನೇದ್ದು? 6ನೇ ದೊಡ್ಡ ರಾಜ್ಯ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ವಿಸ್ತೀರ್ಣವನ್ನು ಹೊಂದಿತ್ತಪ್ಪ ಅಂದರೆ 5.83%. ಭಾರತದ ವಿಸ್ತೀರ್ಣದಲ್ಲಿ 5.83% ವಿಸ್ತೀರ್ಣವನ್ನು ಹೊಂದಿದೆ. ಜನಸಂಖ್ಯೆಯಲ್ಲಿ ನೋಡ್ತಾ ಬರೋದಾದರೆ ಜನಸಂಖ್ಯೆಯಲ್ಲಿ 8ನೇ ಅತಿ ದೊಡ್ಡ ರಾಜ್ಯ. ಎಷ್ಟನೇ ಅತಿ ದೊಡ್ಡ ರಾಜ್ಯ? 8ನೇ ಅತಿ ದೊಡ್ಡ ರಾಜ್ಯ. ಹಾಗಾದರೆ ಕರ್ನಾಟಕದ ಜನಸಂಖ್ಯೆ ಎಷ್ಟಪ್ಪ ಅಂದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,11,30,704 ಜನಸಂಖ್ಯೆಯನ್ನು ಹೊಂದಿದೆ ನಮ್ಮ ಕರ್ನಾಟಕ ರಾಜ್ಯ. ಹೌದಾ? ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನೋಡ್ತಾ ಬರೋದಾದರೆ ಕರ್ನಾಟಕವು 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಏನು ಮಾಡಿದೆ? ಹಬ್ಬಿಕೊಂಡಿದೆ. ಅದೇ ರೀತಿಯಾಗಿ ರೇಖಾಂಶವನ್ನು ನೋಡ್ತಾ ಬರೋದಾದರೆ 74 ಡಿಗ್ರಿ 12 ನಿಮಿಷ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದವರೆಗೆ ಕರ್ನಾಟಕವು ಹಬ್ಬಿಕೊಂಡಿದೆ. ಇಲ್ಲಿ ನೋಡಿ, ಇದು ಕರ್ನಾಟಕದ ಚಿತ್ರ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಿದೆ ನೋಡಿ, ಚಾಮರಾಜನಗರದ ಗುಂಡ್ಲುಪೇಟೆ ಇಲ್ಲಿ ಕಂಡು ಬರ್ತೈತಲ್ಲ, ಇಲ್ಲಿಂದ ಬೀದರ್ನ ಔರಾ ತಾಲೂಕಿನವರೆಗೆ, ಇದಂದರೆ ಉತ್ತರ ದಕ್ಷಿಣವಾಗಿ
ಉತ್ತರದಲ್ಲಿ ಬೀದರ್ನ ಔರಾದ್ ತಾಲೂಕು, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆ. ಅದೇ ರೀತಿಯಾಗಿ ಇಲ್ಲಿ ಕೋಲಾರದ ಮುಳಬಾಗಿಲು ಪೂರ್ವದಲ್ಲಿ, ಪಶ್ಚಿಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರವರೆಗೆ ಕರ್ನಾಟಕ ಏನಾಗಿದೆ ಹಬ್ಬಿಕೊಂಡಿದೆ. ಹೌದಾ. ಕರ್ನಾಟಕದ ಪೂರ್ವಕ್ಕೆ ಯಾವ್ಯಾವ ರಾಜ್ಯಗಳು ಬರ್ತಾವಂತ ನೋಡ್ತಾ ಬರೋದಾದರೆ ಇಲ್ಲಿದೆ ನೋಡಿ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳು ಕರ್ನಾಟಕದ ಪೂರ್ವಕ್ಕೆ ಬರ್ತಾವೆ. ಹೌದಾ. ಅದೇ ರೀತಿಯಾಗಿ ಕರ್ನಾಟಕದ ಪಶ್ಚಿಮಕ್ಕೆ ಕಂಡುಬರೋದು ಅರಬ್ಬಿಯನ್ ಸಿ ಕಂಡುಬರುತ್ತೆ. ಕರ್ನಾಟಕದ ಪಶ್ಚಿಮಕ್ಕೆ ಇಲ್ಲಿದೆ ನೋಡಿ. ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯ. ಯಾವ ರಾಜ್ಯ? ಉತ್ತರಕ್ಕೆ ಕಂಡುಬರೋದು ಮಹಾರಾಷ್ಟ್ರ ರಾಜ್ಯ. ಅದೇ ರೀತಿಯಾಗಿ ದಕ್ಷಿಣ ಮತ್ತು ಆಗ್ನೇಯಕ್ಕೆ ಕಂಡುಬರೋದು ತಮಿಳುನಾಡು ರಾಜ್ಯ. ವಾಯುವ್ಯಕ್ಕೆ ಗೋವಾ ರಾಜ್ಯ ಕಂಡುಬರುತ್ತೆ. ಇಲ್ಲಿ ಗೋವಾ ಇದೆ ನೋಡಿ, ಇದು ವಾಯುವ್ಯಕ್ಕೆ ಕಂಡುಬರುತ್ತೆ. ಅದೇ ರೀತಿಯಾಗಿ ನೈಋತ್ಯಕ್ಕೆ ಕೇರಳ. ಹೌದಾ. ಟೋಟಲ್ ನಮ್ಮ ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ನೋಡಿ, ಯು ಪಿ ಅಂತ ಕರಿತೀವಲ್ಲ, ಯು ಪಿ. ಇತ್ತೀಚೆಗೆ ಸಿವಿಲ್ PCI ಪರೀಕ್ಷೆಯಲ್ಲಿ ಕೇಳಲಾಗಿತ್ತು, ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ. ಯು ಪಿ. ಯಾವುದು? ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗುತ್ತೆ. ಹೌದಾ. ನೆಕ್ಸ್ಟ್, ಉತ್ತರ ದಕ್ಷಿಣವಾಗಿ ನೋಡಿ, ಕರ್ನಾಟಕ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದರೆ ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟರ್. ಎಷ್ಟು? 750 ಕಿಲೋಮೀಟರ್ ಗಡಿಯನ್ನು ಉದ್ದವನ್ನು ಹೊಂದಿದೆ ಕರ್ನಾಟಕ. ಅದೇ ರೀತಿಯಾಗಿ ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಅಗಲವನ್ನು ಹೊಂದಿದೆ. ಕರ್ನಾಟಕದ ಜನಸಂಖ್ಯೆ ನೋಡ್ತಾ ಬರೋದಾದರೆ 6,11,30,704. ಈ ಜನಸಂಖ್ಯೆ 2011 ಪ್ರಕಾರ. ಎಷ್ಟರ ಪ್ರಕಾರ? 2011. ಅದೇ ರೀತಿಯಾಗಿ ಸಾಕ್ಷರತೆ, ಕರ್ನಾಟಕದ ಸಾಕ್ಷರತೆ 75.36%. ಎಷ್ಟು? 75.36%. ಈ ಪ್ರಶ್ನೆಯನ್ನು ಎಲ್ಲಿ ಕೇಳಲಾಗಿತ್ತಪ್ಪ ಅಂದರೆ 2019ರ SDA ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಕರ್ನಾಟಕದ ಸಾಕ್ಷರತೆ ಎಷ್ಟಿದೆ ಅಂತೇಳಿ 75.36% ನೆನಪಿನಲ್ಲಿ ಇಟ್ಕೊಳ್ಳಿ. ಹೌದಾ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಕರ್ನಾಟಕದ ತುತ್ತ ತುದಿಯ ಜಿಲ್ಲೆಗಳನ್ನು ಮತ್ತು ತಾಲೂಕುಗಳನ್ನು ನೋಡ್ತಾ ಬರೋಣ. ಹೌದಾ. ಇಲ್ಲಿ ನೋಡಿ, ಕರ್ನಾಟಕದ ಉತ್ತರಕ್ಕೆ ಬರುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಬೀದರ್ ಜಿಲ್ಲೆ ಉತ್ತರಕ್ಕೆ ಬರುತ್ತೆ. ಜಿಲ್ಲೆಗೆ ಇದ್ದರೆ ಬೀದರ್ ಅಂತ ಹಾಕಿ. ಅದೇ ರೀತಿಯಾಗಿ ತಾಲೂಕಿಗೆ ಇದ್ದರೆ ಔರಾದ್. ಉತ್ತರದ ತುತ್ತ ತುದಿಯ ತಾಲೂಕು ಔರಾದ್. ಹೌದಾ. ನೆಕ್ಸ್ಟ್, ದಕ್ಷಿಣದಲ್ಲಿ ಜಿಲ್ಲೆಗೆ ಇದೆ ಚಾಮರಾಜನಗರ. ದಕ್ಷಿಣದ ತುತ್ತ ತುದಿಯ ಜಿಲ್ಲೆ ಚಾಮರಾಜನಗರ. ಹೌದಾ. ಅದೇ ರೀತಿಯಾಗಿ ತಾಲೂಕಿಗೆ ಇದ್ದರೆ ಗುಂಡ್ಲುಪೇಟೆ. ಯಾವುದು? ಗುಂಡ್ಲುಪೇಟೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ. ಕರ್ನಾಟಕದ ಪೂರ್ವದ ತುತ್ತ ತುದಿಯ ಜಿಲ್ಲೆ ಕೋಲಾರ. ಯಾವುದು? ಕೋಲಾರ. ಅದೇ ರೀತಿಯಾಗಿ ತಾಲೂಕಿಗೆ ಇದ್ದರೆ ಮುಳಬಾಗಿಲು ಅಂತ ಹಾಕಿ. ಅದೇ ರೀತಿಯಾಗಿ ಪಶ್ಚಿಮದ ಏನಾದರೂ ಜಿಲ್ಲೆಗೆ ಇದ್ದರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮದ ತುತ್ತ ತುದಿಯ ಜಿಲ್ಲೆ. ತಾಲೂಕಿಗೆ ಇದ್ದರೆ ಕಾರವಾರ ಅಂತ ಹಾಕಿ. ಇವಾಗ ಕರ್ನಾಟಕ ಮ್ಯಾಪನ್ನು ಸ್ವಲ್ಪ ನೋಡ್ಕೊಳ್ಳಿ. ಹೌದಾ. ನೆಕ್ಸ್ಟ್, ಕರ್ನಾಟಕದ ತುತ್ತ ತುದಿಯ ಜಿಲ್ಲೆಗಳ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಉತ್ತರದಲ್ಲಿ ಬೀದರ್ ಜಿಲ್ಲೆಯ ಔರಾದು, ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ, ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ನೆಕ್ಸ್ಟ್, ದಕ್ಷಿಣದ ನೈಸರ್ಗಿಕ ಗಡಿರೇಖೆಯಾಗಿ ಹರಿಯುವಂಥ ನದಿ ಅಂದರೆ ಕರ್ನಾಟಕ ಇದೆಯಲ್ಲ, ಅಲ್ಲಿ ದಕ್ಷಿಣದಲ್ಲಿ ಯಾವ ಜಿಲ್ಲೆ ಕಂಡುಬರುತ್ತೆ? ಚಾಮರಾಜನಗರ ಕಂಡುಬರುತ್ತೆ. ಯಾವುದು? ಚಾಮರಾಜನಗರ ಕಂಡುಬರುತ್ತೆ. ಹೌದಾ. ಆ ಚಾಮರಾಜನಗರ ಮತ್ತು ಕೆಳಗೆ ಕಂಡುಬರೋದು ತಮಿಳುನಾಡು ಮತ್ತು ಚಾಮರಾಜನಗರ ಗಡಿರೇಖೆಯಾಗಿ, ನೈಸರ್ಗಿಕ ಗಡಿರೇಖೆಯಾಗಿ ಯಾವ ನದಿ ಹರಿಯುತ್ತೆ ಅಂದರೆ ಮೋಯಾರ್ ನದಿ ಹರಿತೈತಿ. ಯಾವ ನದಿ? ಮೋಯಾರ್ ನದಿ. ಹೌದಾ. ಕರ್ನಾಟಕವು ಕರಾವಳಿ ತೀರವನ್ನು ಹೊಂದಿದೆ. ಕರ್ನಾಟಕದ ಎಷ್ಟು ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿವೆ ಅಂದರೆ 3 ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿವೆ. ಅವು ಯಾವ್ಯಾವು ಅಂದರೆ ಒಂದನೇದಾಗಿ ಉತ್ತರ ಕನ್ನಡ, ಎರಡನೇದಾಗಿ ಉಡುಪಿ, ಮೂರನೇದಾಗಿ ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳು ಏನು ಮಾಡ್ಯಾವ? ಕರಾವಳಿ ತೀರವನ್ನು ಹೊಂದಿದವು. ಎಷ್ಟು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದವು ಅಂದರೆ ಟೋಟಲಾಗಿ 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ನಮ್ಮ ಕರ್ನಾಟಕವು ಹೊಂದಿದೆ. ಹಾಗಾದರೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ ಅಂದರೆ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ.
ಹಾಗಾದರೆ ಭಾರತದ ಕರಾವಳಿ ತೀರ ಎಷ್ಟಪ್ಪ ಅಂದರೆ 6100 ಕಿಲೋಮೀಟ್ರ್. ಎಷ್ಟು? 6100 ಕಿಲೋಮೀಟ್ರ್. ಇದು ಕೇವಲ 9 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ದ್ವೀಪವನ್ನು ಒಳಗೊಂಡಂತೆ ಅಂದರೆ ನಮ್ಮ ಭಾರತ ದೇಶವು ಕೆಲವೊಂದಿಷ್ಟು ದ್ವೀಪಗಳನ್ನು ಹೊಂದಿದೆ, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ. ಈ ರೀತಿಯಾಗಿ ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಕರಾವಳಿ ಉದ್ದ 7516.6 ಕಿಲೋಮೀಟರ್. ಎಷ್ಟು? 7516.6 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ಏನಂತ ಕರೀತಾರಪ್ಪ ಅಂದರೆ ಕೇನರಾ ತೀರ. ಏನಂತ ಕರೀತಾರೆ? ಕೇನರಾ ತೀರ ಅಥವಾ ಮ್ಯಾಕ್ರಲ್ ತೀರ ಅಂತ ಕರೀತಾರೆ. ಸರ್, ಮ್ಯಾಕ್ರಲ್ ತೀರ ಅಂತ ಯಾಕೆ ಕರೀತಾರೆ ಅಂದರೆ ಮ್ಯಾಕ್ರಲ್ ತಳಿಯ ಮೀನುಗಳು ಕರ್ನಾಟಕದ ಕರಾವಳಿಯಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ. ಅದಕ್ಕಾಗಿ ಅದನ್ನು ಏನಂತ ಕರೀತಾರೆ? ಮ್ಯಾಕ್ರಲ್ ತೀರ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಕರ್ನಾಟಕದ ಸಂಕೇತಗಳನ್ನು ನೋಡ್ತಾ ಬರೋಣ. ಅಂದರೆ ನೋಡಿ, ಇವಾಗ ಸಂಕೇತಗಳು ಅಂದರೆ ಒಂದು ಭಾರತ ದೇಶಕ್ಕೆ ರಾಜ್ಯ ಪ್ರಾಣಿ, ರಾಜ್ಯ ಲಾಂಛನ, ಅದೇ ರೀತಿಯಾಗಿ ರಾಷ್ಟ್ರೀಯ ಹಾಡು ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಈ ರೀತಿಯಾಗಿ ಕರ್ನಾಟಕವು ಕೂಡ ಕೆಲವು ಲಾಂಛನಗಳನ್ನು ಹೊಂದಿದೆ, ಸಂಕೇತಗಳನ್ನ. ಹಾಗಾದರೆ ಕರ್ನಾಟಕದ ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ಗಂಡಬೇರುಂಡ. ಯಾವುದು? ಗಂಡಬೇರುಂಡ. ಇದೊಂದು 2 ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿಯಾಗಿದೆ. ಯಾವುದು? ಕಾಲ್ಪನಿಕ ಪಕ್ಷಿ. ಇದು 2 ತಲೆಗಳನ್ನು ಹೊಂದಿದೆ. ಕರ್ನಾಟಕದ ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ಕನ್ನಡ. ಯಾವುದು? ಕನ್ನಡ ಅಧಿಕೃತ ಭಾಷೆಯಾಗಿದೆ. ಹಾಡು ಅಥವಾ ನಾಡಗೀತೆ ಯಾವುದಪ್ಪ ಅಂದರೆ ಜೈ ಭಾರತ ಜನನಿಯ ತನುಜಾತೆ. ಕುವೆಂಪು ಅವರು ರಚಿಸಿದಂಥ ಜೈ ಭಾರತ ಜನನಿಯ ತನುಜಾತೆಯು ಕರ್ನಾಟಕದ ನಾಡಗೀತೆ ಅಥವಾ ಹಾಡಾಗಿದೆ. ಇದನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತಪ್ಪ ಅಂದರೆ 2004ರಲ್ಲಿ ಅಧಿಕೃತವಾಗಿ ನಾಡಗೀತೆಯಾಗಿ ಅಳವಡಿಸಿಕೊಳ್ಳಲಾಯಿತು. ಕರ್ನಾಟಕದ ನೃತ್ಯ ಯಾವುದಪ್ಪ ಅಂದರೆ ಯಕ್ಷಗಾನ. ಯಾವುದು? ಯಕ್ಷಗಾನ. ರಾಜ್ಯ ಪ್ರಾಣಿಯನ್ನು ನೋಡ್ತಾ ಬರೋದಾದರೆ ಆನೆ ಅಥವಾ ಏಷ್ಯನ್ ಆನೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಪ್ರಾಣಿ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ಯಾವುದು? ಕರ್ನಾಟಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ. ಹೌದಾ? ನೆಕ್ಸ್ಟ್, ಕರ್ನಾಟಕದ ಪಕ್ಷಿ ಯಾವುದಪ್ಪ ಅಂದರೆ ಇಂಡಿಯನ್ ರೋಲರ್ ಕರ್ನಾಟಕದ ಪಕ್ಷಿ. ಅದೇ ರೀತಿಯಾಗಿ ನೀಲಕಂಠ ಅಂತ ಕೂಡ ಕರೀತಾರೆ. ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು? ಇಂಡಿಯನ್ ರೋಲರ್ ಆರ್ ನೀಲಕಂಠ. ಕರ್ನಾಟಕದ ಹೂವು ಯಾವುದಪ್ಪ ಅಂದರೆ ಕಮಲ. ನೋಡಿ, ಭಾರತದ ರಾಷ್ಟ್ರೀಯ ಹೂವು ಕೂಡ ಕಮಲ, ಕರ್ನಾಟಕದ ರಾಜ್ಯ ಹೂವು ಕೂಡ ಕಮಲ. ಕರ್ನಾಟಕದ ರಾಜ್ಯದ ಮರ ಯಾವುದಪ್ಪ ಅಂದರೆ ಶ್ರೀಗಂಧ. ಅಂದರೆ ಕರ್ನಾಟಕವನ್ನು ಏನಂತ ಕರೀತಾರೆ ಅಂದರೆ ಶ್ರೀಗಂಧದ ನಾಡತ್ತೆ ಕರೀತಾರೆ. ಏನಂತ ಕರೀತಾರೆ? ಶ್ರೀಗಂಧದ ನಾಡು. ಶ್ರೀಗಂಧದ ನಾಡತ್ತೆ ಯಾಕೆ ಕರೀತಾರಪ್ಪ ಅಂದರೆ ಕರ್ನಾಟಕವು ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಉತ್ಪಾದನೆ ಮಾಡ್ತೈತಿ. ಅದಕ್ಕಾಗಿ ಶ್ರೀಗಂಧದ ನಾಡತ್ತೇಳಿ ಕರೀತಾರೆ. ನೆಕ್ಸ್ಟ್, ಕರ್ನಾಟಕವು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂದರೆ ಕರ್ನಾಟಕವು ಟೋಟಲ್ ಆಗಿ 31 ಜಿಲ್ಲೆಗಳನ್ನು ಒಳಗೊಂಡಿದೆ. ಎಷ್ಟು ಜಿಲ್ಲೆಗಳು? 31 ಜಿಲ್ಲೆಗಳು. 31ನೇ ಜಿಲ್ಲೆಯಾಗಿ ಯಾವುದಪ್ಪ ಅಂದರೆ ವಿಜಯನಗರ ಜಿಲ್ಲೆಯು 31ನೇ ಜಿಲ್ಲೆಯಾಗಿ ಏನಾಗುತ್ತೆ? ನಿರ್ಮಾಣ ಆಗುತ್ತೆ. ಈ ಜಿಲ್ಲೆ ಯಾವ ಜಿಲ್ಲೆಯಿಂದ ವಿಭಜನೆ ಆಗುತ್ತಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ವಿಭಜನೆಯಾಗಿ ವಿಜಯನಗರ ನಿರ್ಮಾಣ ಆಗುತ್ತೆ, ಬಳ್ಳಾರಿ ಜಿಲ್ಲೆ. ಹಾಗಾದರೆ ಪ್ರಸ್ತುತ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 7. ಎಷ್ಟು? ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ 7. ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಕರ್ನಾಟಕದ 4 ಕಂದಾಯ ವಿಭಾಗಗಳು. ಕರ್ನಾಟಕ ಎಷ್ಟು ಕಂದಾಯ ವಿಭಾಗಗಳನ್ನು ಹೊಂದಿದೆ ಅಂದರೆ 4. ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಅದರಲ್ಲಿ ಬೆಂಗಳೂರು ಇದು 9 ಜಿಲ್ಲೆಗಳನ್ನು ಒಳಗೊಂಡಿದೆ. ಬೆಂಗಳೂರು ಎಂಬ ಕಂದಾಯ ವಿಭಾಗವು 9 ಜಿಲ್ಲೆಗಳನ್ನು ಒಳಗೊಂಡಿದೆ. ಮೈಸೂರು ಕಂದಾಯ ವಿಭಾಗವು 8 ಜಿಲ್ಲೆಗಳನ್ನು ಒಳಗೊಂಡಿದೆ. ಬೆಳಗಾವಿ ಕಂದಾಯ ವಿಭಾಗವು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಕಲಬುರಗಿ ಕಂದಾಯ ವಿಭಾಗವು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಈ ಕಲಬುರಗಿ ಕಂದಾಯ ವಿಭಾಗವನ್ನು ಏನಂತ ಕರೀತಾರೆ ಅಂದರೆ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ, ಅಥವಾ ಮತ್ತು ಇದನ್ನು ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಕರೀತಾರೆ. ಅಂದರೆ ಇವು ಜಿಲ್ಲೆಗಳು ಏನಿದ್ದು ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿದ್ದು. ಹೌದಾ? ತದನಂತರ
1948 ಸೆಪ್ಟೆಂಬರ್ 17ರಂದು ಏನಾಗುತ್ತೆ, ಹೈದರಾಬಾದ್ ನಲ್ಲಿ ನಿಜಾಮನ ಅಸ್ತಿತ್ವದಲ್ಲಿರುವಂಥ ಈ ಜಿಲ್ಲೆಗಳು ಮತ್ತು ಏನು ಮಾಡಲಾಗುತ್ತೆ, ಕರ್ನಾಟಕಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಹೌದಾ, ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿದ್ದು 1956ರಲ್ಲಿ. ಆದರೆ ಹೈದರಾಬಾದ್ ನಿಜಾಮನಿಂದ ಅವರನ್ನು ಸ್ವಾತಂತ್ರ್ಯಗೊಳಿಸಿದ್ದು 1948 ಸೆಪ್ಟೆಂಬರ್ 17ರಂದು. ಹೌದಾ, ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತಾವಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ ಬರಲ್ಲ ಸಾರಿ, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. 1 2 3 4 5 6 7 ಟೋಟಲ 7 ಜಿಲ್ಲೆಗಳು ಬರ್ತವೆ. ನೆಕ್ಸ್ಟ್ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕರ್ನಾಟಕದ ಪರಿಚಯದ ಬಗ್ಗೆ ಕ್ಲಾಸ್ ಆಗಿತ್ತು. ಹೌದಾ, ಈ ಕರ್ನಾಟಕ ಪರಿಚಯದಲ್ಲಿ ನೀವು ಎಷ್ಟು ತಿಳ್ಕೊಂಡಿರೋಂಥ ಒಂದೆರಡು ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಮೊದಲೇದೇನಪ್ಪ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಪ್ರಶ್ನೆ ಇದೆ. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ಬಾರಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 7. ಎಷ್ಟದವು? 7. ಹೌದಾ, ಕಲ್ಯಾಣ ಕರ್ನಾಟಕದಲ್ಲಿ 7ನೇ ಅಂದರೆ ಟೋಟಲ್ 31ನೇ ಜಿಲ್ಲೆಯಾಗಿ ಯಾವುದು, ವಿಜಯನಗರ ನಿರ್ಮಾಣ ಆಗುತ್ತೆ. ಯಾವುದು? ವಿಜಯನಗರ. ಈ ವಿಜಯನಗರ ಜಿಲ್ಲೆಯು ಎಷ್ಟು ತಾಲೂಕುಗಳನ್ನು ಒಳಗೊಂಡಿದೆ ಅಂತ SDA ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಎಷ್ಟಪ್ಪ ಅಂದರೆ 6 ತಾಲೂಕುಗಳನ್ನು ಒಳಗೊಂಡಿದೆ. ಎಷ್ಟು? 6. ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿನಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಮೆಂಟ್ ಮಾಡಿ. ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? ಉತ್ತರವನ್ನು ಏನು ಮಾಡಿ, ನೀವೇ ಕಮೆಂಟ್ ಮಾಡಿ. ಅಂದರೆ ನೀವು ಎಷ್ಟು ತಿಳ್ಕೊಂಡ್ರ ಅಂತ ಗೊತ್ತಾಗುತ್ತೆ. ಹೌದಾ, ಇದೇ ರೀತಿಯಾಗಿ ಕರ್ನಾಟಕದ ಇನ್ನಿತರ ಕ್ಲಾಸ್ಗಳನ್ನು ನಾವು ತರ್ತಾ ಇರ್ತೀನಿ. ಇದು ಕರ್ನಾಟಕದ ಪರಿಚಯದ ಬಗ್ಗೆ ಕ್ಲಾಸ್ ಆಗಿತ್ತು. ನಂತರ ಕರ್ನಾಟಕದ ನದಿಗಳಾಗಿರ್ಬೋದು, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಆಗಿರ್ಬೋದು, ಅದೇ ರೀತಿಯಾಗಿ ಕರ್ನಾಟಕದ ಜನಸಂಖ್ಯೆ ಆಗಿರ್ಬೋದು, ಈ ರೀತಿ ಹಲವಾರು ಕ್ಲಾಸ್ಗಳನ್ನು ಮುಂದಿನ ಅವಧಿಯಲ್ಲಿ ತರ್ತಾ ಇರ್ತೀನಿ. ಇದೇ ರೀತಿಯಾಗಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.